ಸರ್ಕಾರಿ ನೌಕರರಿಗೆ ಪ್ರಮುಖವಾಗಿರುವಂತಹ ಒಂದು ಮಾಹಿತಿ ಬರ್ತಾ ಇರುವಂತದ್ದು ಹಳೆಯ ಪಿಂಚಣಿ ವ್ಯವಸ್ಥೆ ಮತ್ತು ಹೊಸ ಪಿಂಚಣಿ ವ್ಯವಸ್ಥೆಯ ಮಧ್ಯೆ ಯಾವ ರೀತಿಯಾದಂತಹ ಡಿಫರೆನ್ಸ್ ಇದೆ, ಯಾವುದು ಬೆಸ್ಟ್ ಆಗಿರುವಂತದ್ದು, ಸರ್ಕಾರಿ ನೌಕರರಿಗೆ ಯಾವುದು ಸೂಟ್ ಆಗುತ್ತೆ, ಮತ್ತೆ ಯಾವುದರಲ್ಲಿ ರಿಸ್ಕ್ ಜಾಸ್ತಿ ಇದೆ, ಯಾವುದರಲ್ಲಿ ರಿಸ್ಕ್ ಕಡಿಮೆ ಇದೆ, ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು NPS ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. NPS ನ ಒಂದು ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಏನಿದೆ, ಷೇರು ಮಾರುಕಟ್ಟೆಯಲ್ಲಿ ಯಾವ ರೀತಿ NPS ನ ಅಡಿ ಹಣವನ್ನು 10% ಸರ್ಕಾರಿ ನೌಕರರ ವಂತಿಗೆ ಮತ್ತು 14% 10% ಸರ್ಕಾರಿ ನೌಕರರ ವಂತಿಗೆ ಮತ್ತು 14% ಸರ್ಕಾರದ ವಂತಿಗೆ ಟೋಟಲ್ PFRDA ಮುಖಾಂತರ NPS ನ ಅಕೌಂಟಲ್ಲಿ PRAN ನ ಅಡಿಯಲ್ಲಿ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಅಂತ ಕರಿತೀವಿ. ಸೊ ಈ ಒಂದು ವೆಬ್ಸೈಟ್ ಕೂಡ ನಿಮಗೆ ಆಲ್ರೆಡಿ ನಾವು ತೋರಿಸಿದ್ವಿ ಯಾವ ರೀತಿಯಾಗಿ NPS ಪೋರ್ಟಲಲ್ಲಿ ಇದು ಪ್ರೋಟಿಯನ್ ಈ ಒಂದು ವೆಬ್ಸೈಟಿಂದ NPS ನ ಪ್ರ್ಯಾನ್ ನಂಬರ್ ಹಾಕಿ ಲಾಗಿನ್ ಆಗಿ ತಮ್ಮ ಒಂದು ಅಕೌಂಟನ್ನು ಇಲ್ಲಿ ನೋಡಬೇಕು ಅಂತ. ಸೊ ಎಲ್ಲವೂ ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಹಾಗಾಗಿ ಆ ಒಂದು ವಿಡಿಯೋನ ಇನ್ನೂ ಕೂಡ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ತುಂಬ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಆ ಒಂದು ವಿಡಿಯೋದಲ್ಲಿ ನೀಡಿದ್ದೀವಿ. ಸೊ ಆ ಒಂದು ವಿಡಿಯೋನ ಲಿಂಕು ಡಿಸ್ಕ್ರಿಪ್ಷನ್ ಅಥವಾ ಮೇಲೆ ಐ ಬಟನಲ್ಲಿಯೂ ಕೂಡ ನೀಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ರೈಟ್. ಸೊ ಇವತ್ತಿನ ಒಂದು ವಿಡಿಯೋನ ಪ್ರಮುಖ ಉದ್ದೇಶ ಹಳೆಯ ಪಿಂಚಣಿ ಯೋಜನೆ OPS ಮತ್ತು ಹೊಸ ಪಿಂಚಣಿ ಯೋಜನೆ NPS ನ ಅಡಿ ಒಂದು ಡಿಫರೆನ್ಸ್ ಏನಿದೆ, ಸರ್ಕಾರಿ ನೌಕರರ ದೃಷ್ಟಿಕೋನ ಯಾವುದು ಹೆಚ್ಚು ಸುರಕ್ಷಿತ ಮತ್ತು ಲಾಭದಾಯಕ ಅನ್ನೋದು ಇವತ್ತಿನ ಒಂದು ವಿಡಿಯೋನ ಪ್ರಮುಖ ಉದ್ದೇಶವಾಗಿದೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಈ ಒಂದು ವಿಡಿಯೋನ ಅಡಿಯಲ್ಲಿ ಸಿಗಲಿದೆ ಅಂತ ಹೇಳ್ಬೋದಾಗಿದೆ. ಆಲ್ರೈಟ್. ಸೊ ನಾವು ನೆಕ್ಸ್ಟ್ ಫಸ್ಟ್ ಆಫ್ ಆಲ್ ಪರಿಚಯ, ಈ ಒಂದು ಓಲ್ಡ್ ಪೆನ್ಷನ್ ಮತ್ತು ನ್ಯೂ ಪೆನ್ಷನ್ ಇದರ ಮಧ್ಯೆ ಏನಿದೆ ಡಿಫ್ರೆನ್ಸ್ಗಳಂತ ನಾವು ನೋಡೋಕ್ಕಿಂತ ಮೊದಲು ಓಲ್ಡ್ ಪೆನ್ಷನ್ ಅಂದರೆ ಏನು, ನ್ಯೂ ಪೆನ್ಷನ್ ಅಂದರೆ ಏನು ಅಂತ ನೋಡೋದಾದರೆ, ನೌಕರರಿಗೆ ನಿವೃತ್ತಿಯ ನಂತರ ಕೊನೆಯ ವೇತನದಲ್ಲಿ 50% ಪಿಂಚಣಿ ಖಾತ್ರಿಯಾಗಿ ಸಿಗುವ ಯೋಜನೆಯನ್ನು ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಕರೆಯಲಾಗುತ್ತದೆ. NPS ನ್ಯೂ ಪೆನ್ಷನ್ ಸ್ಕೀಮ್ ಅಂದರೆ ನೌಕರರು ಮತ್ತು ಸರ್ಕಾರ ಇಬ್ಬರು ಹೂಡಿಕೆ ಮಾಡುವ ಮಾರುಕಟ್ಟೆ ಆಧಾರಿತ ಹೂಡಿಕೆ ಯೋಜನೆಯನ್ನು NPS ಅಂತ ಕರೆಯುತ್ತಾರೆ. ಸೊ ಇದರಲ್ಲಿ ಡೇಂಜರಸ್ ಪಾರ್ಟ್ ಅಂದರೆ ಇದು ಮಾರುಕಟ್ಟೆ ಆಧಾರಿತ ಹೂಡಿಕೆ ಆಗಿರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಆಗೋದ್ರಿಂದ ಅಲ್ಪ ಸ್ವಲ್ಪ ಪಿಂಚಣಿ ಸಿಗುತ್ತೆ, ಯಾವಾಗ ಕಡಿಮೆ ಸಿಗುತ್ತೆ, ಯಾವಾಗ ಜಾಸ್ತಿ ಸಿಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಹಳೆಯ ಪಿಂಚಣಿ ಯೋಜನೆಯ ಒಂದು ವೈಶಿಷ್ಟ್ಯತೆಗಳು. ಸೊ ಮೊಟ್ಟ ಮೊದಲನೇದಾಗಿ OPS ನ ಒಂದು ಏನು ವೈಶಿಷ್ಟ್ಯತೆಗಳಿದೆ, ಯಾಕೆ ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂದರೆ, ಕೊನೆಯ ಮೂಲ ವೇತನದ 50% ಪಿಂಚಣಿ ಖಾತ್ರಿಯಾಗಿ ನೀಡಲಾಗುತ್ತೆ. ಷೇರುಕಟ್ಟೆ ಮೇಲೆ ಹೋಗಲಿ, ಷೇರು ಮಾರುಕಟ್ಟೆ ಕೆಳಗೆ ಹೋಗಲಿ, ಬಟ್ ಸರ್ಕಾರದ ಕಡೆಯಿಂದ ಬರ್ತಾನೆ ಇರುತ್ತೆ. ನೌಕರರ ವೇತನದಿಂದ ಯಾವುದೇ ಒಂದು ಕಡಿತವನ್ನು ಮಾಡಲಾಗುವುದಿಲ್ಲ, ಯಾವುದೇ ಒಂದು ವಂತಿಗೆ ಪಿಂಚಣಿಗಾಗಿ ಕಡಿತ ಮಾಡುವುದಿಲ್ಲ ಹಳೆಯ ಪಿಂಚಣಿ ವ್ಯವಸ್ಥೆ ಅಡಿಯಲ್ಲಿ. ತುಟ್ಟಿ ಭತ್ಯೆ ಹೆಚ್ಚಳ ಆದಂತೆಲ್ಲ ಪಿಂಚಣಿಯು ಹೆಚ್ಚಳ ಆಗುತ್ತೆ. ಇದೊಂದು ಪ್ಲಸ್ ಫ್ಯಾಕ್ಟರ್ ಇರುವಂಥದ್ದು. 6 ತಿಂಗಳಿಗೊಮ್ಮೆ ತುಟ್ಟಿ ಭತ್ಯೆಯನ್ನು ಪರಿಷ್ಕರಣೆ ಮಾಡಲಾಗುತ್ತೆ. ಆವಾಗ ಸರ್ಕಾರಿ ನೌಕರರ DA ಜೊತೆಗೆ ತುಟ್ಟಿ ಭತ್ಯೆ ಅಂದರೆ ಪಿಂಚಣಿದಾರರ DR ಅನ್ನು ಕೂಡ ಇಲ್ಲಿ ಇನ್ಕ್ರೀಸ್ ಮಾಡಲಾಗುತ್ತದೆ. ಮಾರುಕಟ್ಟೆಯ ಅಪಾಯ ಇದಕ್ಕೆ ಇರೋದಿಲ್ಲ ಅಂತ ಇಲ್ಲಿ ಹೇಳಲಾಗ್ತದೆ. ಆ್ಯಂಡ್ ಇದು ಇರೋದಿಲ್ಲ ಕೂಡ, ನಿಜ ಕೂಡ ಇದು. ಓಕೆ. ಸೊ ಇದಾದಮೇಲೆ ನೆಕ್ಸ್ಟ್ ಹೊಸ ಪಿಂಚಣಿ ಯೋಜನೆಯ ವೈಶಿಷ್ಟ್ಯತೆಗಳನ್ನು ನೀವು ನೋಡೋದಾದರೆ, ವೇತನದಿಂದ 10% ಕಡಿತ, ಸರ್ಕಾರದಿಂದ 14% ಕೊಡುಗೆಯನ್ನು ನೀಡಲಾಗ್ತಾ ಇದೆ. ಅದೊಂದು ಪ್ರೋಸ್ ಅಂತ ಹೇಳ್ಬೋದು. ಪಿಂಚಣಿಯ ಮೊತ್ತ ಮಾರುಕಟ್ಟೆ ಹೂಡಿಕೆಗಳ ಮೇಲೆ ಅವಲಂಬಿತವಾಗಿರೋದ್ರಿಂದ ಒಮ್ಮೊಮ್ಮೆ ಜಾಸ್ತಿ ಪಿಂಚಣಿ ಕೂಡ ಸಿಗುತ್ತೆ. ಪಿಂಚಣಿಗೆ ಯಾವುದೇ ನಿಶ್ಚಿತ ಖಾತ್ರಿ, ಫಿಕ್ಸ್ಡ್ ಗ್ಯಾರಂಟಿ ಇಲ್ಲಿ ಇರುವುದಿಲ್ಲ. ಮುಖ್ಯ ವ್ಯತ್ಯಾಸಗಳ ಬಗ್ಗೆ ನಾವು ಮಾತನಾಡೋದಾದರೆ, ಸೊ ಮುಖ್ಯ ವ್ಯತ್ಯಾಸಗಳು ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರುವಂಥದ್ದು ಫಸ್ಟ್ ಕಾಲಮ್ ಅಂಶ, ಎರಡನೇದು OPS ಮತ್ತು ಥರ್ಡ್ NPS ಇದೆ. ಪಿಂಚಣಿ ಖಾತ್ರಿ OPS ನ ಅಡಿಯಲ್ಲಿ ಇರುತ್ತೆ, NPS ನ ಅಡಿಯಲ್ಲಿ ಇರುವುದಿಲ್ಲ. ಯಾವುದೇ ರೀತಿಯಾದಂಥ ಖಾತ್ರಿ ಇಲ್ಲ. ಹೂಡಿಕೆ ಸರ್ಕಾರದ ಭರಣೆ, ಇಲ್ಲಿ ನೌಕರರು ಪ್ಲಸ್ ಸರ್ಕಾರವು ಕೂಡಿ ಭರಣೆ ಮಾಡಬೇಕಾಗುತ್ತದೆ. DA ಅನ್ವಯ ಇದಕ್ಕೆ ಆಗುತ್ತೆ, ಇದಕ್ಕೆ ಆಗುವುದಿಲ್ಲ. ಸೊ ನೀವು ನೋಡಿದ್ರೆ ಒಟ್ಟಾರೆಯಾಗಿ OPS ಚೆನ್ನಾಗಿರುವಂಥ ಯೋಜನೆ ಆಗುತ್ತೆ, NPS ಅಷ್ಟು ಸೂಕ್ತ ಆಗುವುದಿಲ್ಲ. ಯಾಕಂದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಗ್ಯಾರಂಟಿ ಇರುವುದಿಲ್ಲ, ಯಾವುದೇ ರೀತಿಯಾದಂಥ ಒಂದು ಪ್ರಾಮಿಸ್ ಇರುವುದಿಲ್ಲ. ಸೊ ನೌಕರರು OPS ಯಾಕೆ ಬಯಸ್ತಾರೆ? ಮೊಟ್ಟ ಮೊದಲನೇದಾಗಿ ಸುರಕ್ಷತೆ, ವೃದ್ಧಾಪ್ಯದಲ್ಲಿ ಖಚಿತ ಆದಾಯದ ಒಂದು ಭರವಸೆ ಆಗುತ್ತೆ OPS ಇದ್ದರೆ. ಮಾರ್ಕೆಟ್ ರಿಸ್ಕ್ ಅದಕ್ಕೆ ಇರೋದಿಲ್ಲ, ಷೇರು ಮಾರುಕಟ್ಟೆ ಏರಿಳಿತದ ಒಂದು ಭಯ ಅದಕ್ಕೆ ಇರೋದಿಲ್ಲ. ಹಾಗಾಗಿ ನೌಕರರು OPS ಅನ್ನು ಬಳಸ್ತಾರೆ ಅಥವಾ ಅದನ್ನು ನೀಡಬೇಕು ಅಂತ ಒಂದು ಸ್ಟ್ರೈಕ್ಸ್ಗಳನ್ನು ಕೂಡ ಮಾಡ್ತಿದ್ದಾರೆ. NPS ನ ಸವಾಲುಗಳನ್ನು ನೋಡೋದಾದರೆ, ಅನಿಶ್ಚಿತತೆ, ನಿವೃತ್ತಿಯ ಸಮಯದಲ್ಲಿ ಸಿಗುವ ಮೊತ್ತದ ಅರಿವು ಅವರಿಗೆ ಇರೋದಿಲ್ಲ. ಮಾರುಕಟ್ಟೆ ಅಪಾಯ, ಆರ್ಥಿಕ ಹಿಂಜರಿತವಿದ್ದರೆ ಪಿಂಚಣಿ ಕಡಿಮೆಯಾಗುವಂಥ ಒಂದು ಸಂದರ್ಭ.
ಈ ಮಂತ್ ಸಿಕ್ಕಿರುವಂಥ ಪಿಂಚಣಿಗಿಂತ ನೆಕ್ಸ್ಟ್ ಮಂತಲ್ಲಿ ಕಡಿಮೆ ಕೂಡ ಸಿಗುತ್ತದೆ, ಅದಕ್ಕಿಂತ ನೆಕ್ಸ್ಟ್ ಮಂತ್ ಮತ್ತೆ ಕಡಿಮೆ ಸಿಗುತ್ತದೆ. ಷೇರು ಮಾರುಕಟ್ಟೆ ಕಂಟಿನ್ಯೂಸ್ ಆಗಿ ಕುಸಿತ ಹೋದರೆ ಬರಬೇಕಾಗಿರುವಂಥ ಪಿಂಚಣಿ ಕೂಡ ಕಂಟಿನ್ಯೂಸ್ ಆಗಿ ಕುಸಿತ ಹೋಗುತ್ತದೆ. ಮಧ್ಯಮ ವರ್ಗ ಯೂನಿಫೈಡ್ ಪೆನ್ಷನ್ ಸ್ಕೀಮ್ UPS ಅನ್ನು ಕೂಡ ಸರ್ಕಾರ ಇತ್ತೀಚೆಗೆ ಪರಿವರ್ತಿಸಿದೆ. ಇದರಲ್ಲಿ ಕೆಲವೊಂದಿಷ್ಟು ಫಿಕ್ಸ್ಡ್ ಕಾಂಪೋನೆಂಟ್ ಮತ್ತು ಕೆಲವೊಂದಿಷ್ಟು ವೇರಿಯಬಲ್ ಕಾಂಪೋನೆಂಟ್ ಅಂತ ನೀಡ್ತಾ ಇದೆ, ಬಟ್ ಅದು ಇನ್ನೂ ಕೂಡ ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿರುವ UPS ಯೋಜನೆಯು ಪಿಂಚಣಿಗೆ ಕನಿಷ್ಠ ಖಾತ್ರಿಯನ್ನು ನೀಡುತ್ತದೆ. ಅಂದರೆ ಕನಿಷ್ಠ ಇಷ್ಟು ಪಿಂಚಣಿ ಸಿಗುತ್ತದೆ ಅಂತ ಒಂದಿಷ್ಟು ಖಾತ್ರಿತನ, ಅಂದರೆ ಬೇಸಿಕಲಿ OPSನ ಯಾಕೆ ಎಲ್ಲರೂ ಬಯಸ್ತಾರೆ ಅಂದರೆ ಅದರಲ್ಲಿ ಗ್ಯಾರಂಟಿ ಇದೆ. ಸೊ ಇಷ್ಟು ಅಮೌಂಟ್ ಸರ್ಕಾರಿ ನೌಕರು ಸಿಕ್ಕೇ ಸಿಗುತ್ತದೆ ಅಂತ ನೆಮ್ಮದಿಯಿಂದ ಇರ್ತಾರೆ. ಸೊ ಆ ಒಂದು ಫ್ಯಾಕ್ಟರನ್ನು ಟ್ಯೂನ್ ಇನ್ ಮಾಡೋದಕ್ಕಾಗಿ UPS ಅನ್ನು ಇಲ್ಲಿ ಪರಿಚಯಿಸಲಾಗ್ತಾ ಇದ್ದು, ಇದರಲ್ಲಿ ಪಿಂಚಣಿಗೆ ಕನಿಷ್ಠ ಖಾತ್ರಿಯನ್ನು ನೀಡಲಾಗ್ತಾ ಇದೆ. ಅಂದರೆ ಕನಿಷ್ಠ 5,000 10,000 ಈ ರೀತಿಯಾಗಿ ಬಂದೇ ಬರುತ್ತೆ. ಅದ್ರ ಮೇಲೆ ಮಾರ್ಕೆಟಿಂದ ಯಾವ ರೀತಿಯಾದಂಥ ರಿಟರ್ನ್ ಸಿಗುತ್ತೆ, ಅದ್ರ ಮೇಲೆ ಉಳಿದಂಥ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಮತ್ತು ವೇರಿಯಬಲ್ ಸ್ಯಾಲ್ರಿ ಯಾವ ರೀತಿಯಾಗಿರುತ್ತೆ ಆ ರೀತಿಯಾದಂಥ ಒಂದು ಕಾಂಪೋನೆಂಟನ್ನು ಇಲ್ಲಿ ಪರಿಚಯಿಸಲಾಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಇದು ಯೂನಿಫೈಡ್ ಪೆನ್ಷನ್ನ ಸ್ಕೀಮ್ನ ಅಡಿಯಲ್ಲಿ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. UPS ಆ್ಯಕ್ಚುಲಿ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿಯಾದಂಥ ಕಾಂಪೋನೆಂಟ್ಸ್ಗಳನ್ನು ಅದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ. ಇದಾದಮೇಲೆ ನೌಕರರ ಹಿತದೃಷ್ಟಿ ಬಗ್ಗೆ ನಾವು ಮಾತನಾಡೋದಾದರೆ, ಸರ್ಕಾರಿ ನೌಕರರ ದೃಷ್ಟಿಯಲ್ಲಿ OPS ಉತ್ತಮ, ಏಕೆಂದರೆ ಅದು ವೃದ್ಧಾಪ್ಯದ ಬದುಕಿಗೆ ಸ್ಥಿರತೆಯನ್ನು ನೀಡುತ್ತದೆ. NPS ಮಾರುಕಟ್ಟೆ ಆಧಾರಿತವಾಗಿದ್ದು ಅಪಾಯಗಳನ್ನು ಒಳಗೊಂಡಿದೆ ಅಂತ ಹೇಳಲಾಗುತ್ತೆ. ಸೊ ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ನೀವು ಫೈನಲಿ ನೋಡೋದಾದರೆ OPS ಒಳ್ಳೆಯದಂತ ಅನಿಸುತ್ತೆ, ಏನಕ್ಕಂದರೆ ಅದರಲ್ಲಿ ಗ್ಯಾರಂಟಿ ಇದೆ. ಉಳಿದಂಥ ಒಂದು NPS ಮತ್ತು UPSನಲ್ಲಿ ಯಾವುದೇ ರೀತಿಯಾದಂಥ ಗ್ಯಾರಂಟಿ ಇರುವುದಿಲ್ಲ. ಸೊ ಇದಿಷ್ಟಾಗಿತ್ತು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ NPS ಮತ್ತು OPSಗೆ ಸಂಬಂಧಿಸಿದಂತೆ. ಯಾವ ರೀತಿಯಾದಂಥ ಡಿಫ್ರೆನ್ಸಸ್ ಇದೆ, ಯಾವ ಒಂದು ಯೋಜನೆ ಸರ್ಕಾರಿ ನೌಕರಿಗೆ ಸೂಕ್ತವಾಗುತ್ತೆ, ಯಾವುದಾಗೋದಿಲ್ಲ, ಯಾವುದರಲ್ಲಿ ರಿಸ್ಕ್ ಇದೆ, ಯಾವುದರಲ್ಲಿ ರಿಸ್ಕ್ ಇಲ್ಲ, ಈ ಎಲ್ಲ ಒಂದು ವಿಷಯಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ವಿಡಿಯೋ ಅನಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಈ ಒಂದು PDF ನಿಮಗೆ ಬೇಕು ಅಂದರೆ ದಯವಿಟ್ಟು PPT ಅಂತ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು PPTಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇವೆ. ಸೊ ಇದರಲ್ಲಿ ಪ್ರಮುಖ ಮಾಹಿತಿಗಳನ್ನು ಅಚ್ಚುಕಟ್ಟಾಗಿ ಬರೆಯಲಾಗಿದೆ. ಸೊ ಅದನ್ನು ನೀವು ಕೂಡ ನೋಡ್ಬೋದಾಗಿದೆ. ಸೊ ಹಾಗಾಗಿ PPT ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಜಸ್ಟ್ PPT ಅಂತ ಟೈಪ್ ಮಾಡಿ. ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಸಿಗೋಣ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.